ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಕಡೆಗೂ ಸಿಕ್ಕಾಕೊಳ್ತಲ್ಲ ಜನರ ಕೈಯಲ್ಲಿ. ಬಟ ಬಯಲಾಗಿದೆ ಕಾಂಗ್ರೆಸ್ನ ಅಸಲಿ ಎತ್ತು. ಈಗ ಡಿ ಕೆ ಶಿವಕುಮಾರ್ ಅವರು CM ಆಗ್ತಾ ಇದ್ದ ಹಾಗೆ ಇದು ಮೊದಲೇ ಗೊತ್ತಾಗಿತ್ತು, ಸಿದ್ದರಾಮಯ್ಯನವರು ಇದ್ದಾಗಲೇ ಗೊತ್ತಾಗಿತ್ತು. ಈಗ ಕಂಪ್ಲೀಟ್ ಆಗಿ ರಸ್ತೆಗೆ ಬಂದಿದೆ, ಜನರ ಕೈಯಲ್ಲಿ ಸಿಕ್ಕಾಕೊಂಡ ಕೈ ಸರ್ಕಾರ. ಯಾಕೆ ಹಾಗಾದರೆ ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪತ್ತೆ. ವೀಕ್ಷಕರೇ, ಬಹಳ ಮಹತ್ವದ ಬೆಳವಣಿಗೆಯಲ್ಲಿ ಡಿ ಕೆ ಶಿವಕುಮಾರ್ ಅವರೊಂದೀಗ ಹೆಜ್ಜೆ ಮುಂದಿಡ್ತಿದ್ದಾರೆ. ಅದೇನಪ್ಪ ಅಂದರೆ, ಯಾರಿಗೆ ಬೇಡವೋ ಗೃಹ ಜ್ಯೋತಿ ಬಿಟ್ಬಿಡಿ, ಗೃಹಲಕ್ಷ್ಮಿ ಯಾರಿಗೆ ಬೇಡವೋ ಅದರ ಲಾಭವನ್ನು ನೀವೇ ಬಿಟ್ಕೊಡಿ, ಗಿವ್ ಇಟ್ ಅಪ್ ಅಂತ ಕರೆ ಕೊಡೋದಕ್ಕೆ ಮುಂದಾಗ್ತಿದ್ದಾರೆ. ಸೊ ಒಂದು ಕಡೆ ಟೆಕ್ನಿಕಲ್ ರೀಸನ್ಸ್ ಇಟ್ಟುಕೊಂಡು ಅನರ್ಹರು ಅನ್ನುವಂಥ ಪಟ್ಟ ಕಟ್ಟಿ, ಅರ್ಹರಿದ್ದರೂ ಅನರ್ಹರು ಇದ್ದಾರೆ. ಈಗ ಆಗ್ತಿದೆಯಲ್ಲ, ಎಲ್ಲ ಅಕ್ರಮನೇ ಆಗಿಬಿಟ್ಟಿದೆ. ಅನರ್ಹರು ಅಕ್ರಮ ಮತ್ತೊಂದು ಅಂದ್ಕೊಂಡು ಯಾರಿಗೆ ಹೋಗಬಾರ್ದಿತ್ತು ಅವ್ರಿಗೂ ಹೋಗಿದೆ, ಅಧಿಕಾರಿಗಳ ಜೇಬು ಇನ್ನೊಬ್ಬರು ಜೇಬು ಸೇರಿದೆ, ಅದು ಬೇರೆ ವಿಷಯ. ಅದು ಬಿಟ್ಟು ಈಗ ಫಿಲ್ಟರ್ ಮಾಡೋಕ್ಕೆ ಹೋಗ್ತಿರೋ ಕಡೆ ಕೆಲವರು ಅರ್ಹರು ಇದ್ದಾರೆ, ಟೆಕ್ನಿಕಲ್ ರೀಸನ್ಸಿಂದ ಅವರು ಔಟ್ ಆಗ್ತಾರೆ. ಅವ್ರಿಗೆ ಇನ್ನೊಂದು ಅವಕಾಶ ಕೊಟ್ಟು ಸರಿ ಮಾಡುವಂಥ ಪ್ರಯತ್ನ ಸರ್ಕಾರ ಮಾಡ್ತಿಲ್ಲ, ಬದಲಾಗಿ ಎಲ್ಲರನ್ನೂ ಒಂದೇ ಸಾಲಿಗೆ ಸೇರಿಸಿ ಔಟ್ ಮಾಡ್ತಿದೆ. ಪೆನ್ಷನ್ ಸ್ಕೀಮು ಅಡ್ರೆಸ್ ಚೇಂಜ್ ಆಗಿದೆ ಅನ್ನೋ ಕಾರಣಕ್ಕೆ ಅವ್ರು ಔಟ್ ಆಗ್ತಿದ್ದಾರೆ. ಪೆನ್ಷನ್ ನಾನು ಹೇಳ್ತಿರೋದು ಗ್ಯಾರಂಟಿ ಅಲ್ಲ. ಪಾಪ ವೃದ್ಧಾಪ್ಯ ವೇತನ, ವಿಧವಾ ವೇತನ ಅವರು ಅರ್ಜಿ ಹಾಕಿದಾಗ ಯಾವ ಅಡ್ರೆಸ್ಸಲ್ಲಿದ್ದರೋ ಅಲ್ಲಿಲ್ಲ ಈಗ ಅವರು ಅಂತ ತೆಗೆದು ಹಾಕ್ತಿದ್ದಾರೆ. ಸರಿನಾ? ಇದು ಅವ್ರಿಗೆ ಸರಿ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೊಡಬೇಕಿತ್ತಾನೆ. ಅಡ್ರೆಸ್ ಚೇಂಜ್ ಆಫ್ ಅಡ್ರೆಸ್ಗೆ ಅವಕಾಶನೂ ಕೊಡದೆ ಮಾಡ್ತಿದ್ದಾರೆ ಅನ್ನೋ ಆಕ್ರೋಶ ಸಿಡಿದಿದೆ, ಜನ ಆಕ್ರೋಶ. ಇದ್ರ ನಡುವೆ ಈಗ ಗಿವ್ ಇಟ್ ಅಪ್ ಯಾಕೆ ಕೊಟ್ರಿ ಹಾಗಾದರೆ? ನೀವು ಪ್ರಚಾರ ಮಾಡಿದ್ದು ಅರ್ಹರಿಗೆ ಮಾತ್ರ ಕೊಡ್ತೀವಿ ಅಂತನೋ ಅಥವಾ ಬಡವರಿಗೆ ಮಾತ್ರ ಕೊಡ್ತೀನೋ ಅಂತನೋ ಅಲ್ಲ, ಎಲ್ಲರಿಗೂ ಕೊಡ್ತೀನಿ ಅಂತ ಹೇಳಿಕೊಂಡು ಎಲ್ಲರಿಗೂ ಗೃಹ ಜ್ಯೋತಿ ಕೊಟ್ಟು ಎಲ್ಲರಿಗೂ ಗೃಹಲಕ್ಷ್ಮಿ ಕೊಟ್ಟು, ಎಲ್ಲ ಗೃಹಲಕ್ಷ್ಮಿ ಕೆಲವರು ಎಲ್ರಿಗೂ ಅಲ್ಲ, ಬಟ್ ಗೃಹ ಜ್ಯೋತಿ ಬಹುತೇಕ ಎಲ್ರಿಗೂ ಅವಕಾಶ ಇತ್ತು. ಹೆಣ್ಮಕ್ಳಿಗೆ ಎಲ್ರಿಗೂ ಶಕ್ತಿ ಯೋಜನೆ ಅವಕಾಶ ಮಾಡಿಕೊಟ್ರು. ಈಗ ಗಿವ್ ಇಟ್ ಅಪ್ ಅಂದರೆ ಏನರ್ಥ? ಹಿಮಾಚಲ್ ಪ್ರದೇಶದಲ್ಲಿ ಇದೇ ಆಗಿತ್ತು. ಫಸ್ಟು ನೀವು ಹಾಗೆ ಬಿಟ್ಕೊಡಿ ಅಂತ ಕೇಳ್ಕೊಂಡ್ರು. ಕರೆಂಟು ವಿದ್ಯುತ್ ಉಚಿತ ಕೊಡ್ತಾ ಇದ್ದಿದ್ದು ಯೂನಿಟ್ಸು ಅದೆಲ್ಲ ಅದೇ ರೀತಿಯಲ್ಲಿ ಶುರುವಾಗಿದ್ದು. ಸೊ ತನ್ನ ಕೈಯಲ್ಲಿ ಆಗಲ್ಲ ಅಂತ ಗೊತ್ತಿಲ್ಲದೆ ಕಾಂಗ್ರೆಸ್ ಘೋಷಣೆ ಮಾಡಿದೆ ಅಂದರೆ ಇವ್ರಿಗೆ ಫ್ಯೂಚರ್ ಪ್ಲ್ಯಾನ್ ಇಲ್ಲ ಅಂತ ಸರ್ಕಾರ ಒಪ್ಕೊಂಡಂಗೆ ಆಗಲಿಲ್ವಾ? ನಾವು ಭವಿಷ್ಯವನ್ನು ಅರಿಯದೇ ಸುಳ್ಳು ಪ್ರಾಮಿಸ್ ಮಾಡಿಬಿಟ್ವಿ, ಈಗ ನಿಮ್ಗೆ ಯಾರಿಗೆ ಬೇಡವೋ ಬಿಟ್ಕೊಡಿ. ಮತ್ತು ಈ ಕಡೆ ಟೆಕ್ನಿಕಲ್ ರೀಸನ್ಸು ಇದೆಲ್ಲ ಫಿಲ್ಟರ್ ಮಾಡ್ತಿರೋದು. ಸರಿ, ಹಾಗಾದರೆ ಇವರು ಮೋದಿ ಎಕ್ಸಾಂಪಲ್ ಕೊಡ್ತಿದ್ದಾರೆ. ಸಿಲಿಂಡರ್ ಮಾಡಿರಲಿಲ್ವ ಗಿವ್ ಇಟ್ ಅಪ್ ಅಂತ. ಬೇಸಿಕ್ ಏನು ಬೇಕೋ ಈಗ ಅಕ್ಕಿ, ಈ ಗ್ಯಾಸು, ಇದಕ್ಕೂ ಗ್ಯಾರಂಟಿ ಯೋಜನೆಗಳನ್ನು 2,000 ಕೊಡ್ತೀವಿ, ಫ್ರೀಯಾಗಿ ಕೊಡ್ತೀವಿ, ಇದನ್ನು ನೀವು ಎಲ್ಲರಿಗೂ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಬೇಕು. ವ್ಯತ್ಯಾಸ ಇದೆಯಾ ಇಲ್ವಾ? ಈಗ ನೀವು ಎಲ್ಲರಿಗೂ ಕೂಡ ಆಸೆ ಆಮಿಷ ಒಡ್ಡಿ ಈಗ ಒಂದೊಂದೇ ಹೆಜ್ಜೆ ಹಿಂದಿಡ್ತಿರೋದು. ಇದೇನಾಯಿತು? ಯುವ ನಿಧಿಗೆ ಬಜೆಟಲ್ಲಿ ದುಡ್ಡೇ ಎತ್ತಿಡಲಿಲ್ಲ ಸರ್ಕಾರ. ಯಾಕೆ? ಅಲ್ಲಿಗೆ ಆ ಯೋಜನೆಯೇ ಕ್ಲೋಸ್ ಅನ್ನುವಂಥ ಆಕ್ರೋಶ ಸಿಡ್ತದೆ ಪ್ರತಿಪಕ್ಷ. ಈಗಾಗಲೇ ಅದನ್ನು ಎತ್ತುಕೊಳ್ಬೇಕಿತ್ತು ಜೋರಾಗಿ. ಅವಾಗ ಒಂಚೂರು ಸೆಷನ್ ಆದಮೇಲೆ, ಬಜೆಟ್ ಸೆಷನ್ ಆದಮೇಲೆ ಒಂಚೂರು ಮಾತಾಡಿದ್ರು, ಬಿಟ್ಬಿಟ್ರು. ಸೊ ಅದು ಮೋಸನೇ ಅಲ್ವಾ? ಯುವ ನಿಧಿದು ಏನಾಯಿತು ಅನ್ನೋದಕ್ಕೆ ಉತ್ತರವೇ ಇಲ್ಲ ಸರ್ಕಾರದಿಂದ. 5,000 ಕೋಟಿ ಗೃಹಲಕ್ಷ್ಮಿದು ದುಡ್ಡು ನಾವು ಕೊಟ್ಟಿಲ್ಲ, 2 ತಿಂಗಳದ್ದು ಎಗರಿಸಿದ್ದೀವಿ. ಅದು ಅಕ್ರಮ ಆಯಿತೋ ಅಥವಾ ದುಡ್ಡಿಲ್ಲದೆ ಹೋಯ್ತೋ ಅದಕ್ಕೆ ಇದುವರೆಗೂ ಉತ್ತರ ಸಿಕ್ಕಿಲ್ಲ. ಕಣ್ಣೀರಿಟ್ಟಿದ್ದಾರೆ ವಿಧಾನಸಭೆಯಲ್ಲಿ, ಸತ್ಯ ಒಪ್ಕೊಂಡು ತಲೆ ತಗ್ಗಿಸಿ ಕ್ಷಮೆ ಕೇಳಿದ್ದಾರೆ ಮಿನಿಸ್ಟರು. ಅದ್ರ ಬಗ್ಗೆ ಇನ್ನೂ ಏನೂ ಆಗಿಲ್ಲ. ಅಲ್ಲೂ ಮೋಸ ಆಗಿದೆ, ಗೃಹಲಕ್ಷ್ಮಿ ಮೋಸ ಆಗಿದೆ. ಜನರಿಗೆ ಹೋಗಬೇಕಾಗಿದ್ದ ದುಡ್ಡು ಜನರಿಗೆಲ್ಲ ತಿಂಗಳು ಹೋಗಿಲ್ಲ. ಎಷ್ಟು ಜಿಲ್ಲೆದು ಕೇಳಿ ನೀವು, ಇವತ್ತು ಅಷ್ಟು ಆ ತಿಂಗಳದ್ದು ಬಂದಿಲ್ಲ, ಈ ತಿಂಗಳದ್ದು ಬಂದಿಲ್ಲ ಅಂತಿದ್ದಾರೆ. ಬಟ್ ಒಂದೇ ಖಾತೆಗೆ ಹಲವಾರು ಅಕೌಂಟ್ ಲಿಂಕ್ ಆಗಿ ಡೀಟೇಲ್ಸೇ ಇಲ್ಲದ ಅಕೌಂಟ್ಗೆ ದುಡ್ಡು ಹೋಗಿ 225 ಕೋಟಿ ಅಕ್ರಮ ಹಾಕೋತಿದೆ. ಅದು ದೊಡ್ಡ ಮೋಸ. ಅದು ನೀವು ಟೆಕ್ನಿಕಲಿ ಆಯಿತೋ, ಸೈಬರ್ ಸಮಸ್ಯೆಯಿಂದ ಆಯಿತೋ, ಆರಂಭದಲ್ಲಿ ಒಂದು 3 ತಿಂಗಳು 6 ತಿಂಗಳು ಫಸ್ಟ್ ಟೈಮ್ ಇಂಪ್ಲಿಮೆಂಟ್ ಮಾಡುವಾಗ ಸಮಸ್ಯೆ ಇದ್ದರೆ ಸರಿ. 3 ವರ್ಷ ಆದಮೇಲೆ 3 ವರ್ಷ ನಮಗೆ ಸಮಸ್ಯೆ ಆಯಿತು, ಟೆಕ್ನಿಕಲ್ ರೀಸನ್ ಆಯಿತು ಅಂದರೆ ಯಾರು ನಂಬ್ತಾರೆ? ಜಾಹೀರಾತು ಕೊಡುವಾಗ ಟೆಂಡರ್ ಪ್ರಕ್ರಿಯೆಯನ್ನು ಅಕ್ರಮವಾಗಿ ಮಾಡಿದ್ದನ್ನು CAG ರಿಪೋರ್ಟ್ ಹೇಳಿದ್ದಾರೆ. ಇಲ್ಲಿ ಯಾವ ಟೆಕ್ನಿಕಲ್ ರೀಸನ್ ಹೇಳ್ತೀರಾ? ಜಾಹೀರಾತು ಇಂಥದ್ದೇ ಕಂಪನಿಗೆ ಅಕ್ರಮವಾಗಿ ಕೊಡೋದು, ಇದು ಡೇಟಾ ಪ್ರಾಬ್ಲಮಿಂದ ಅಥವಾ ನೀವು ಟೆಕ್ನಿಕಲ್ ರೀಸನ್ ಅಂತ ಹೇಳೋಕ್ಕಾಗಲ್ಲ. ಸೊ ಇಲ್ಲೂ ಮೋಸ ಆಗಿದೆ. ಒಂದು ಕಡೆ ಸರ್ಕಾರ ಇದನ್ನು ಗ್ಯಾರಂಟಿಯನ್ನು ಕೊಡೋದಕ್ಕಾಗದೆ ಹೆಜ್ಜೆ ಹಿಂದಿಟ್ಟಿರೋದು, ಮತ್ತೊಂದು ಕಡೆ ಅನ್ಯಾಯ ನಡೆದಿರೋದು, ಇನ್ನೊಂದು ಕಡೆ
ಜನರ ಮೂಗಿಗೆ ತುಪ್ಪ ಸವರಿದಂತೆ ಹೇಳಿದ್ದೊಂದು ಮಾಡಿದ್ದೊಂದು ಆಗಿರೋ ಪರಿಸ್ಥಿತಿ. ಡೆವಲಪ್ಮೆಂಟ್ ಆಗ್ತಿಲ್ಲ, ಅನುದಾನ ಸಿಗ್ತಿಲ್ಲ ಅಂತ ಶಾಸಕರು ಬಾಯಿ ಬಡ್ಕೊಂಡಿದ್ದಾರೆ. ಸಿದ್ದರಾಮಯ್ಯ CM ಇದ್ದಾಗಿಂದನೂ ನೋಡಿದ್ದೀವಿ. ಮಿನಿಸ್ಟರೇ ಜಮೀರ್ ಅವರು ಆಗ ಮಿನಿಸ್ಟರ್ ಆಗಿದ್ರಲ್ಲ, ಅವ್ರು ಇರ್ಬೋದು, ಪರಮೇಶ್ವರ್ ಅವ್ರು ಇರ್ಬೋದು, ಆರ್ಥಿಕ ಸಲಹೆಗಾರರಾಗಿದ್ದ ಬಸವರಾಜ ರಾಯರೆಡ್ಡಿ ಅವರು ಇರ್ಬೋದು, ಓಪನ್ ಆಗಿ ಹೇಳಿದ್ದಾರೆ ಗ್ಯಾರಂಟಿ ಕೊಟ್ಟರೆ ಅನ್ನ ಕೊಡೋಕ್ಕಾಗಲ್ಲ, ಅಕ್ಕಿ ಕೊಟ್ಟರೆ ರಸ್ತೆ ಕೊಡೋಕ್ಕಾಗಲ್ಲ. ಈ ಥರ ಓಪನ್ ಆಗಿ ದೇಶಪಾಂಡೆ ಅವ್ರು ಹೇಳಿದ್ದನ್ನು ಕೇಳಿದ್ದೀವಿ. ಶಾಸಕರೆಲ್ಲ ನಾವು ಜೀವ ಬಿಡ್ತೀವಿ, ಆತ್ಮಹತ್ಯೆ ಮಾಡ್ಕೊಳ್ತೀವಿ, ಅಭಿವೃದ್ಧಿ ದುಡ್ಡು ಬರ್ತಿಲ್ಲ ಅಂತ ಮಾತಾಡಿದ್ದು ಕೇಳಿದ್ದೀವಿ. ರಾಜೀನಾಮೆ ಕೊಡ್ತೀನಿ, ಮುಂದಿನ ಎಲೆಕ್ಷನ್ಗೆ ಸ್ಪರ್ಧೆ ಮಾಡೋಕ್ಕೆ ಆಗಲ್ಲ, ಮುಖ ತೋರ್ಸೋಕ್ಕಾಗ್ತಿಲ್ಲ, ನನಗೆ ನಾಚಿಕೆ ಆಗ್ತಿದೆ ಅಂತ ಹೇಳಿದ್ದು ಕೇಳಿದ್ದೀವಿ. ಇಷ್ಟೆಲ್ಲ ಹೇಳಿದರು. ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡ್ಗೆ ಪತ್ರ ಬರೆದು ಈ ಗ್ಯಾರಂಟಿಯನ್ನು ಅರ್ಹರಿಗೆ ಮಾತ್ರ ಸೀಮಿತಗೊಳಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ರಾಹುಲ್ ಗಾಂಧಿ ಅವ್ರಿಗೆ ಲೆಟರ್ ಬರೆಯೋಕೆ ಮುಂದಾಗಿದ್ದು ನೋಡಿದ್ವಿ. ಇಷ್ಟೆಲ್ಲ ಸಮಸ್ಯೆಗಳು, ಗ್ಯಾರಂಟಿ ಆಗ್ತಿಲ್ಲ ಆಗದಿರೋದನ್ನು ನಾವು ಮೈ ಮೇಲೆ ಎಳ್ಕೊಂಡಿದ್ದೀವಿ ಅನ್ನೋದನ್ನು ಹೆಜ್ಜೆಗೂ ಕಾಂಗ್ರೆಸ್ನ ಶಾಸಕರೇ ಬಯಲು ಮಾಡ್ಕೊಂಡು ಬಂದಿದ್ರು. ಆದರೂ ನೀವು ಆಗದಿರೋ ಪ್ರಾಮಿಸನ್ನು ಕೊಟ್ಟು ಅಧಿಕಾರಕ್ಕೆ ಬಂದ್ರಿ ಅನ್ನೋದನ್ನು ಹೇಳ್ಕೊಂಡು ಬಂದಿದ್ರಿ. ಇಷ್ಟು ದಿನ ತಳ್ಳಿದ್ದಾಯಿತು. ಈಗ DK ಶಿವಕುಮಾರ್ ಅವರು ಬೇರೆ ಅಭಿವೃದ್ಧಿ ಮಾಡಬೇಕು ಅಂತ ಪ್ಲ್ಯಾನ್ ಹಾಕ್ಕೊಂಡಿರೋದ್ರಿಂದ ದುಡ್ಡು ಹೊಂದಿಸ್ಬೇಕಾಗಿತ್ತು. ಅವರು CM ಆದಮೇಲೆ ಬದಲಾವಣೆ ಮಾಡಿದ್ದೀನಿ ಅಂತ ತೋರಿಸ್ಬೇಕಲ್ಲ. ಅದೇ ಸಿಸ್ಟಮ್ ಮುಂದುವರಿಸ್ಕೊಂಡು ಹೋದ್ರೆ ಹೇಗೆ? ಅವ್ರು ಮಾಡಬೇಕು ಈಗ ಒಂದಿಷ್ಟು ಕೆಲಸ, ಅದಕ್ಕೆ ದುಡ್ಡು ಬೇಕು. ಸೊ ಈಗ ಗ್ಯಾರಂಟಿ ಇದು ಬರ್ಡನ್ ಅನ್ನೋದನ್ನು ಅವರು ಓಪನ್ ಆಗಿ ಹೇಳ್ತಿದ್ದಾರೆ. ಅಂದರೆ ಓಪನ್ ಆಗಿ ಇಂಥದ್ದೆಲ್ಲ ಕ್ರಮಕ್ಕೆ ಮುಂದಾಗುವ ಮೂಲಕ ಬರ್ಡನ್ ಆಗಿದೆ, ನಮ್ಗೆ ಆಗ್ತಿಲ್ಲ ಅನ್ನೋದನ್ನು ಕಾಂಗ್ರೆಸ್ ಸರ್ಕಾರ ಒಪ್ಪಿಕೊಂಡಂತಾಗಿದೆ. ಈಗ ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಎಲ್ಲ ಗಿವ್ ಇಟ್ ಅಪ್ ಅಂತ ಶುರು ಮಾಡಿದ್ದಾರೆ. ಶಕ್ತಿ ಯೋಜನೆದು ಏನು ಮಾಡ್ತಾರೆ ನಿಧಾನಕ್ಕೆ ನೋಡಬೇಕು. ಒಟ್ಟಿನಲ್ಲಿ ಸರ್ಕಾರ ಜನರ ಕೈಯಲ್ಲೇ ಈಗ ಲಾಕ್ ಆಗಿದೆ. ಮಾಹಿತಿ ಇಷ್ಟ ಆಗಿದೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.